ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ 3ನೇ ಅಧ್ಯಾಯ 6ನೇ ವಾಕ್ಯ. ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಅಪೊಸ್ತಲನಾದ ಪೌಲನು ತನ್ನ ಸುವಾರ್ಥ ಪ್ರಯಾಣದಲ್ಲಿ ಅಥವಾ 2ನೆಯ ಮಿಷನರಿ ಪ್ರಯಾಣದಲ್ಲಿ ಕೊರಿಂಥ ಪಟ್ಟಣಕ್ಕೆ ಬರ್ತಾನೆ. ನಾವು ಅಪೊಸ್ತಲ ಕೃತ್ಯದಲ್ಲಿ ಆ ವಿಷಯಗಳ ಕುರಿತಾಗಿ ನಾವು ನೋಡಬಹುದು. ಅಲ್ಲಿ ಸುವಾರ್ತೆಯನ್ನು ಸಾರ್ತಾನೆ. ಅನೇಕ ವಿರೋಧಗಳು ಸಹ ಅಲ್ಲಿ ಬರ್ತದೆ. ವಿರೋಧಗಳು ಬಂದಂತಹ ಸಮಯದಲ್ಲಿ ಅವನಿಗೆ ಭಯ ಆಗ್ಬೋದು ಅನಿಸುತ್ತೆ. ಆದರೆ ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ 18ನೇ ಅಧ್ಯಾಯದಲ್ಲಿ ಅದರ 9ನೇ ವಾಕ್ಯ, ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ಹೇಳ್ತಾರೆ, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನು ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಅವನು 1 ವರ್ಷ 6 ತಿಂಗಳು ಅಲ್ಲೇ ಇದ್ದುಕೊಂಡು ಆ ಜನರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡ್ತಾ ಇದ್ದನು. ಕೊರಿಂಥದಲ್ಲಿ ಪೌಲ 1.5 ವರ್ಷಗಳ ಕಾಲ ಇದ್ದು ಸೇವೆ ಮಾಡ್ತಾನೆ. ಆತ್ಮಗಳನ್ನು ಗೆಲ್ತಾನೆ. ಒಂದು ಸಭೆ ಸ್ಟಾರ್ಟ್ ಆಗುತ್ತೆ. ಆ ಸಭೆ ಬೆಳೆದು ಅದು ಮುಂದೆ ಬಂದಾಗ ಪೌಲ ಅಲ್ಲಿಂದ ಹೊರಟು ಬಿಡ್ತಾನೆ. ಪೌಲ ಅಲ್ಲಿಂದ ಮುಂದೆ ಹೊರಟು ಬೇರೆ ಸ್ಥಳಗಳಿಗೆ ಹೋಗ್ತಾನೆ. ಪೌಲ ಒಂದು ಕಡೆ ನಿಲ್ಲುವಂತಹ ವ್ಯಕ್ತಿ ಅಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದರ ನಂತರ ನಾವು 19ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ 1ನೇ ವಾಕ್ಯ ಓದ್ತೇವೆ, ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಅಂತ ವಾಕ್ಯ ಹೇಳುತ್ತೆ. ಹಾಗಾದರೆ ಮತ್ತೆ ನಾವು ನೋಡಬೇಕಾದ್ರೆ ಮುಂದೆ ಬರಬೇಕಾದ್ರೆ ಅಪೊಲ್ಲೋಸ್ ಕೊರಿಂಥಕ್ಕೆ ಬರ್ತಾನೆ. ಪೌಲ ಹೋದ್ಮೇಲೆ ಅಪೊಲ್ಲೋಸ್ ಬರ್ತಾನೆ. ಈಗ ಪೌಲ ಕೊರಿಂಥದವರಿಗೆ ಪತ್ರಿಕೆ ಬರಿಬೇಕಾದ್ರೆ ಹೇಳ್ತಾನೆ, ನಾನು ಸಸಿಯನ್ನು ನೆಟ್ಟೆನು, ಅಥವಾ ನಾನು ನಿಮಗೆ ಸುವಾರ್ತೆ ಎಂಬ ಬೀಜವನ್ನು ಹಾಕಿದೆ, ಅಥವಾ ಸುವಾರ್ತೆಯನ್ನು ತಿಳಿಸಿದವನು ನಾನು. ನಂತರ ನಾನು ಸುವಾರ್ತೆಯನ್ನು ಸಾರಿ ಒಂದು ಸಣ್ಣ ಆ ಬೀಜವನ್ನು ಹಾಕಿ ಆ ಬೀಜ ಮೊಳಕೆ ಹೊಡೀತು, ಅದು ಸಣ್ಣ ಚಿಗುರಾಯಿತು, ಗಿಡವಾಯಿತು. ಆದರೆ ನಂತರ ಅದಕ್ಕೆ ಬೇಕಾದಂತಹ ನೀರನ್ನು, ಗೊಬ್ಬರವನ್ನು ಕೊಟ್ಟಿದ್ಯಾರು? ಅಪೊಲ್ಲೋಸ್. ಅಥವಾ ಮುಂದೆ ನಾವು ನೋಡಬೇಕಾದ್ರೆ ಪೌಲ ಹೋದ ನಂತರ ಅಪೊಲ್ಲೋಸ್ ಅಲ್ಲಿಗೆ ಬಂದು ವಾಕ್ಯವನ್ನು ಮುಂದುವರಿಸ್ತಾನೆ, ಸತ್ಯವನ್ನು ಅವರಿಗೆ ತಿಳಿಸ್ಕೊಡ್ತಾನೆ. ಇದಕ್ಕೆ ಪೌಲ ಈಗ ಹೇಳ್ತಾನೆ, ನಾನು ಸಸಿ ನೆಟ್ಟೆ ಅಥವಾ ಆರಂಭದ ಕಾರ್ಯಗಳನ್ನು ಮಾಡಿದೆ. ನೆಕ್ಸ್ಟ್ ಬಂದಂತಹ ಅಪೊಲ್ಲೋಸ ನೀರನ್ನು ಒಯ್ದ. ಆದರೆ ನಾನಾಗಲಿ ಅಥವಾ ಅಪೊಲ್ಲೋಸ್ ಆಗಲಿ ವಿಶೇಷ ಅಲ್ಲ. ಯಾಕೆ? ನಾವು ನೋಡಬೇಕಾದ್ರೆ ಬೆಳೆಸುತ್ತಾ ಬಂದವನು ದೇವರು, ಅದನ್ನು ಬೆಳೆಸಿದವನು ದೇವರು. ಆದ್ದರಿಂದ 7ನೇ ವಾಕ್ಯ ಹೇಳುತ್ತೆ, ಹೀಗಿರಲಾಗಿ ನೆಡುವವನಾಗಲಿ ನೀರು ಒಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ಹಾಗಾದರೆ ಯಾರಿಗೆ ಇಲ್ಲಿ ಹೆಚ್ಚು ಸ್ಥಾನ ಇದೆ? ಬೀಜ ಬಿತ್ತಿದವನಿಗಲ್ಲ, ನೀರನ್ನು ಗೊಬ್ಬರ ಹಾಕಿದ ವ್ಯಕ್ತಿಗಲ್ಲ, ಅದನ್ನು ಬೆಳೆಸುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅದನ್ನು ಬೆಳೆಸಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಸುವಾರ್ತೆಯನ್ನು ಸಾರದವ್ರು ಇರ್ಬೋದು, ಅಥವಾ ನಿನಗೆ ವಾಕ್ಯವನ್ನು ಹೇಳಿದವರು ಇರಬಹುದು. ಅವರೆಲ್ಲರೂ ಪ್ರಾಮುಖ್ಯವಾದವರೇ, ಇಲ್ಲ ಅಂತಲ್ಲ. ಆದರೆ ಅವರಿಗಿಂತ ಪ್ರಾಮುಖ್ಯವಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ನಿನ್ನನ್ನು ಬೆಳೆಸುತ್ತಾ ಇಲ್ಲಿಗೆವರೆಗೂ ತಂದಂತಹ ವ್ಯಕ್ತಿ. ಈ ಲೋಕದ ವ್ಯಕ್ತಿಗಳಿಗಿಂತ ಉನ್ನತರಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಯಾಕಿದನ್ನು ಪೌಲ ಹೇಳ್ತಾನೆ ಅಂತ ಹೇಳಿದ್ರೆ, ಸಭೆ ಇವತ್ತು ಭಾಳ ಸ್ಟ್ರಾಂಗ್ ಆಗಿ ನಿಂತಿದೆ. ಆದರೆ ಆ ಸಭೆಯಲ್ಲಿ ಕೆಲವು ಗ್ರೂಪಿಸಮ್ ಆಗೋಗಿದೆ. ಏನಂತಾಗಿದೆ? ನಾನು ಪೌಲನವನು ಅಂತ ಹೇಳ್ತಾನೆ ಒಬ್ಬರು, ಕೆಲವರು ನಾನು ಅಪೊಲ್ಲೋಸನವನು ಅಂತ ಇನ್ನೊಬ್ಬ ಹೇಳ್ತಾನೆ, ನಾನು ಕೇಫನವನು ಅಂತ ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ನಾನು ಕ್ರಿಸ್ತನವನು ಅಂತ ಹೇಳ್ತಾನೆ. 1ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೀವಿ. ನಾನು ಪೌಲನವನು, ನಾನು ಅಪೊಲ್ಲೋಸು ಕಡೆಯವನು, ನಾನು ಪೇತ್ರನ ಕಡೆಯವನು, ನಾನು ಯೇಸುವಿನ ಕಡೆಯವನು. ಆದರೆ ಪೌಲ ಈಗ ಹೇಳ್ತಾನೆ, ನನ್ನ ಗ್ರೂಪು ನಿನ್ನ ಗ್ರೂಪು ಅನ್ನೋ ಯಾವ ಗ್ರೂಪು ಇಲ್ಲ. ಯಾಕೆಂದರೆ ನಾವು ನಮ್ಮ ಕಾರ್ಯಗಳನ್ನು ಮಾಡಿದ್ದೇವೆ. ಆದರೆ ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಬೆಳವಣಿಗೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದವರು
ಕರ್ತನಾದ ದೇವರನ್ನೋದನ್ನು ಮರಿಬಾರ್ದು. ಒಂದು ವೇಳೆ ನಿಮಗೆ ಗಾಡ್ ಫಾದರ್ಗಳಿರಬಹುದು, ಇವರೇ ನಮಗೆ ಸುವಾರ್ತೆ ಸಾರಿದ್ರು, ಇವರೇ ನಮಗೆ ಸತ್ಯ ಹೇಳಿದ್ದು, ಅವರನ್ನು ನಾವು ದೇವರಿಗಿಂತ ದೊಡ್ಡವರಾಗಿ ಒಂದು ವೇಳೆ ಕಾಣ್ತಾ ಇರಬಹುದು. ಆದರೆ ಪೌಲ ಹೇಳ್ತಾನೆ, ನೋ, ನನ್ನನ್ನು ದೊಡ್ಡದಾಗಿ ಕಾಣಬೇಡಿ, ಅಪೊಲ್ಲೋಸನ್ನು ಕಾಣಬೇಡಿ, ಬೆಳೆಸಿದಂತಹ ದೇವರನ್ನು ನೋಡಿ ಅವರೇ ವಿಶೇಷವಾದವನು, ಸ್ಪೆಷಲ್ ಪರ್ಸನ್ ಅವರು. ಅದರ ಅರ್ಥ ನಿಮಗೆ ಸುವಾರ್ತೆ ಸಾರದವರನ್ನು, ವಾಕ್ಯ ಹೇಳಿದವರನ್ನು ಗೌರವಿಸಬಾರ್ದು, ಗಮನಿಸಬಾರ್ದು, ಅವರಿಗೆ ಸಹಾಯ ಮಾಡಬಾರ್ದು ಅಂತ ಅಲ್ಲ ಅದರ ಅರ್ಥ. ಅದೆಲ್ಲ ಮಾಡಬೇಕು. ಆದರೆ ಅಲ್ಟಿಮೇಟ್ಲಿ ಎಲ್ಲ ಮಹಿಮೆಗೂ ಎಲ್ಲ ಗೌರವಕ್ಕೂ ಯೋಗ್ಯನಾದ ಒಬ್ಬ ವ್ಯಕ್ತಿ ಇದ್ದಾನೆ, ನಿನ್ನನ್ನು ಈ ಮಟ್ಟಕ್ಕೆ ತಂದಂತಹ ಒಬ್ಬ ದೇವರು. ಒಬ್ಬ ವ್ಯಕ್ತಿಯನ್ನು ಸೇವಕರ ಮೂಲಕ, ಯಾರ ಮೂಲಕ ಆಗಿದ್ರೂ ಸಹ ಅದರ ಹಿಂದೆ ಕಾರ್ಯ ಮಾಡಿದವನು ದೇವರು. ಪೌಲ ಹೇಳ್ತಾನೆ, ನಾನು ಸಸಿ ನೆಟ್ಟೆ, ಆ ನೆಡುವುದಕ್ಕೆ ನನ್ನನ್ನು ಕಳುಹಿಸಿದ್ದು ದೇವರು. ಪೌಲ ಅಪೊಲ್ಲೋಸ ಬಂದು ನೀರೊಯ್ದ, ಅದಕ್ಕೆ ಹಿಂದೆ ಕಾರ್ಯ ಮಾಡಿ ಕಳುಹಿಸಿದ್ದು ದೇವರು. ಎಲ್ಲವುಗಳ ಲಗಾಮಿಡ್ಕೊಂಡಂತಹ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಆ ದೇವರಿಗೆ ಘನತೆಯನ್ನು ಸಲ್ಲಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ. ನಮ್ಮನ್ನು ಈ ಮಟ್ಟಕ್ಕೆ ತಂದಂತಹ ದೇವರೇ, ಇಲ್ಲಿವರೆಗೂ ನಮ್ಮನ್ನು ಬೆಳೆಸಿಕೊಂಡು ಬಂದಂತಹ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸಿ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.